ಇವತ್ತು ಆಟೋಗೆ ಡ್ಯೂಟಿ ಸ್ನೇಹಿತರೆ ನೋಡಿ, ಇವರು ಸಂಚಾರಿ ಪೊಲೀಸ್ನವರು. ಇವ್ರು ಹೇಳ್ತಾರೆ ಮೇಲಧಿಕಾರಿಗಳು ನಮ್ಗೆ ಹೇಳಿದರೆ ನಾವು ಫೈನ್ ಹಾಕ್ತೀವಿ, ಮೇಲಧಿಕಾರಿಗಳು ನಮ್ಗೆ ಹೇಳಿದರೆ ನಾವು ಫೈನ್ ಹಾಕ್ತೀವಿ. ಅಂದರೆ ಇವರು ಮೋಸ್ಟ್ಲಿ ಮೇಲಧಿಕಾರಿಗಳು ಹೇಳಿದ್ರು ಮಾತ್ರ ಊಟ ಮಾಡ್ತಾರೆ ಅನಿಸುತ್ತೆ. ಮೋಸ್ಟ್ಲಿ ಮೇಲಧಿಕಾರಿಗಳು ನೀನು ನಾಳೆ ಬೆಳಗ್ಗೆ ಬಾತ್ರೂಮ್ ಹೋಗಂದ್ರೆ ಮಾತ್ರ ಹೋಗ್ತಾರೆ ಅನಿಸುತ್ತೆ. ಮೇಲಧಿಕಾರಿಗಳು ಅಕಸ್ಮಾತ್ ಇವ್ರನ್ನ ನಿನ್ನ ಆತ್ಮಹತ್ಯೆ ಮಾಡ್ಕಂದ್ರೆ ಮಾಡ್ಕೊಂಬಿಡ್ತಾರೆ. ಇವರು ಎಲ್ಲ ಮೇಲಧಿಕಾರಿಗಳ ಮೇಲೆ ಹೇಳ್ತಾರೆ, ಎಲ್ಲ ಮೇಲಧಿಕಾರಿಗಳ ಮೇಲೆ ಹೇಳ್ತಾರೆ. ಇಲ್ಲಿ ನೋಡಿ ಏನಪ್ಪ ಅಂದರೆ ಸ್ಥಳದಲ್ಲೇ ದಂಡ ಕಟ್ಟಂಗಿಲ್ಲ ಕಾನೂನು ಪ್ರಕಾರ. ಇವಾಗ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ನಾನು ಅಲ್ಲೇ ಸ್ಪಾಟಲ್ಲೇ ದಂಡ ಕಟ್ಟಂಗಿಲ್ಲ. ಆದರೂ ಕೂಡ ನಮ್ಮ ಇವತ್ತೇನು ಚಾಲಕರಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ, ನಾವು ಏನೋ ಎಮರ್ಜೆನ್ಸಿಗೆ ಕಸ್ಟಮರ್ ಇದ್ದಾಗ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲರೂ ಹೋಗ್ಬೇಕಾದ್ರೆ ಇಲ್ಲ ಸಿಗ್ನಲ್ ಜಂಪ್ ಆಗಿರುತ್ತೆ, ಇಲ್ಲ ಎಲ್ಲರೂ ಊಟ ಮಾಡೋಕ್ಕೆ ನಿಲ್ಲಿಸಿದಾಗೆ ನೋ ಪಾರ್ಕ್ ನಿಲ್ಲಿಸ್ತೀವಿ, ಗೊತ್ತಿಲ್ಲದೆ ಇರೋದಲ್ಲಿ ಹಿಂಗಾಗಿರ್ತವೆ. ಅದನ್ನೇ ದೊಡ್ಡದಾಗಿ ಏನೋ ನಮ್ಮನ್ನು ಟೆರರಿಸ್ಟ್ ಥರ ಇವ್ರು ಹೆಂಗೆ ಹಿಡಿತಾರೆ ಅಂದ್ರೆ ನಮ್ಮನ್ನು ಇವರೇ ಕಳ್ಳರ ಥರ ನಿಂತಿರ್ತಾರೆ. ಸೈಡಲ್ಲಿ ಕಳ್ಳರ ಥರ ಇವರೇ ನಿಂತಿರ್ತಾರೆ. ನಮ್ಮನ್ನು ಆ ಥರ ಬಂದು ಹಿಡ್ಕೊಂಡು ಏನೋ ನಾವು ಮಾಡಿದ್ದು ಭಯಾನಕ, ಯಾರೋ ಕೊಲೆ ಮಾಡಿದ್ದೇನೋ ರೇಪ್ ಮಾಡಿದ್ದೇನೋ ಥರ ಹಿಡಿದು ನಮಗೆ ಅದೊಂದು ಕೊಟ್ಟು ಎಲ್ಲ ದಾಖಲೆ ಕರೆಕ್ಟಾಗಿದ್ದರೂ ಕೂಡ ಸರ್ ನನ್ನ ಹತ್ರ ದುಡ್ಡಿಲ್ಲ ಸರ್, ನಾನು ಆಮೇಲೆ ಕಟ್ತೀನಿ ಅಂದರೂ ಕೂಡ ಬಿಡೋದಿಲ್ಲ. ಯಾಕಂದರೆ ಕಟ್ಟಲೇಬೇಕು. ನಾವೇನಾರು ಕೋಟಿ ಕೊಳ್ಳೆ ಹೊಡೆದಿರೋ ಥರ ಇವ್ರು ನಮಗೆ ಹಿಂಸೆ ಕೊಡ್ತಾರೆ. ಅಂದರೆ ಇವರು ಪ್ರಕಾರ, ಸರ್ಕಾರದ ಪ್ರಕಾರ, ಪೊಲೀಸ್ ಇಲಾಖೆ ಪ್ರಕಾರ ಬಡವರು ಜೀವನ ಮಾಡಬಾರ್ದ, ಆಟೋ ಚಾಲಕರು ಜೀವನ ಮಾಡಬಾರ್ದ. ಯಾಕೆ ಬಡವರು ಬದುಕಕ್ಕೆ ಹಕ್ಕಿಲ್ವ ನಮ್ಮ ದೇಶದಲ್ಲಿ? ಬಡವರು ಜೀವನ ಮಾಡೋಕ್ಕೆ ಹಕ್ಕಿಲ್ವ? ಹಂಗಾದ್ರೆ ಈ ಥರ ಎಲ್ಲ ನಾವು ಟ್ರಾಫಿಕ್ ಪೊಲೀಸ್ನವ್ರನ್ನ ಸಾಕ್ತಾ ಇದ್ದೀವಿ, RTOದವ್ರನ್ನ ಸಾಕ್ತಾ ಇದ್ದೀವಿ, ರಾಜಕಾರಣಿಗಳನ್ನ ಸಾಕ್ತಾ ಇದ್ದೀವಿ. ಯಾರು? ನಾವು ಚಾಲಕರು, ಆಟೋ ಚಾಲಕರಾಗಿರ್ಬೋದು, ಲಾರಿ ಚಾಲಕರಾಗಿರ್ಬೋದು, ಬಸ್ ಚಾಲಕರಾಗಿರ್ಬೋದು, ಟ್ಯಾಕ್ಸಿ ಚಾಲಕರಾಗಿರ್ಬೋದು, ನಮ್ಮ ಚಾಲಕರು ನಾವು 3-4 ಕುಟುಂಬ ಸಾಕ್ತಾ ಇದ್ದೀವಿ. ಪೊಲೀಸರ ಕುಟುಂಬ, RTOದವ್ರ ಕುಟುಂಬ, ರಾಜಕಾರಣಿಗಳ ಕುಟುಂಬ ಮತ್ತು ನಮ್ಮ ಕುಟುಂಬ, ಇಷ್ಟೆಲ್ಲ ನಾವು ಸಾಕ್ತಾ ಇದ್ದೀವಿ. ಅಂದರೆ ನಾವೇ ಚಾಲಕರ ಗ್ರೇಟು ಇವ್ರಿಗಿಂತ. ಇಷ್ಟು ಹಿಂಸೆ ಕೊಡ್ತಾರೆ. ಏನೋ ನಾವು ಯಾವುದೋ ಕೋಟಿ ಲೂಟಿ ಹೊಡೆದ್ಬಿಟ್ಟಿದ್ದೀವಿ, ಇಲ್ಲ ಯಾವುದೋ ಮೋರಿ ಮೇಲೆ ನಾನು ದೊಡ್ಡ ಮಾಲ್ ಮಾಡಿಬಿಟ್ಟಿದ್ದೀನಿ, ಇಲ್ಲ ಯಾವುದೋ ಮೋರಿ ಮೇಲೆ ದೊಡ್ಡದಾಗಿ ನಾನು ಬಂಗ್ಲೆ ಕಟ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಪೊಲೀಸ್ನವರು ಇವರು ದಬ್ಬಾಳಿಕೆ ಏನಿದ್ರು ಬಡವರ ಮೇಲೆ ಇವರ ದಬ್ಬಾಳಿಕೆ. ದೊಡ್ಡ ಶ್ರೀಮಂತರ ಮೇಲೆ ಇವರು ಮಾಡೋದಿಲ್ಲ. ಯಾಕಂದ್ರೆ ಮಾಡೋ ಕೆಪಾಸಿಟಿ ಇವ್ರಿಗೆ ಇರೋದಿಲ್ಲ. ಇವ್ರು ಹೇಳ್ದಂಗೆ ಹೇಳ್ತಾರಲ್ಲ, ಮಾತೆತ್ತಿದ್ರೆ ನಮಗೆ ಮ್ಯಾಲೆ ಹೇಳವ್ರೆ ಏನು ಮ್ಯಾಲ್ಗಳವರು ಇವ್ರು ಹೇಳಿದ್ರು ಮಾತ್ರ ನಾವು ಊಟ ಮಾಡೋದು, ಮ್ಯಾಲೆ ಅಧಿಕಾರಿಗಳು ಹೇಳಿದ್ರು ಮಾತ್ರ ಇವ್ರು ನಿದ್ದೆ ಮಾಡೋದು ರಾತ್ರಿ. ಅವ್ರು ಹೇಳಿಲ್ಲ ಅಂದ್ರು ನಿದ್ದೆನ ಮಾಡಲ್ಲ, ಹಂಗಾರೆ ಅವ್ರು ಹೇಳಿಲ್ಲ ಅಂದ್ರು ಊಟನ ಮಾಡಲ್ಲ ಹಂಗಾರೆ ಇವರು. ಯಾಕೆ ಸರ್ ನಮ್ಮನ್ನು ಬದುಕಕ್ಕೆ ಬಿಡಿ ಸರ್ ನಮ್ಮನ್ನು ಬದುಕಕ್ಕೆ ಬಿಡಿ ಸರ್. ಡ್ರೈವರ್ಗಳನ್ನ ಯಾಕೆ ಸರ್ ಇಷ್ಟೊಂದು ನಿಮಿಷ ಕೊಡ್ತೀರಾ ಸರ್? ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 77 ವರ್ಷ ಆಗಕ್ಕೆ ಬಂತು ಸರ್. ಇನ್ನೂ ದಂಡ ಕಟ್ಕೊಂಡು ಜೀವನ ಮಾಡ್ತಾ ಇದೀವಿ ಸರ್. ಬಿಟ್ಬಿಡಿ ಸರ್. ಏನೋ ಯಾರ್ದು ಗಂಟು ಹೋಗಲ್ಲ ಸರ್, ಒಂದು ಕೇಸು ಬಿಟ್ರೆ ಯಾರಪ್ಪಂದು ಗಂಟು ಹೋಗಲ್ಲ ಸರ್. ದಯವಿಟ್ಟು ಬಿಡಿ ಸರ್. ನೀವು ಬದುಕಿ ಸರ್, ನಮ್ಮನ್ನು ಬದುಕಕ್ಕೆ ಬಿಡಿ ಸರ್. ನೀವು ಬದುಕಿ ಸರ್, ನಮ್ಮನ್ನು ಬದುಕಕ್ಕೆ ಬಿಡಿ ಸರ್. ಸರ್ ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗಲಿ ಸರ್. ನಮಸ್ಕಾರ.